ಹಾಸನದಲ್ಲಿ ಆಗ್ತಿರೋ ಸರಣಿ ಸಾವುಗಳು ಇಡೀ ಜಿಲ್ಲೆಯ ಜನ ಆತಂಕಗೊಳ್ಳುವಂತೆ ಮಾಡಿದೆ. ಸಾವುಗಳಿಂದ ಅಲರ್ಟ್ ಆಗಿರೋ ಜನ ಆಸ್ಪತ್ರೆಗಳಿಗೆ ದಾಂಗುಡಿ ಇಡ್ತಿದ್ದು ಆಸ್ಪತ್ರೆಗಳಲ್ಲಿ ಜನಜಂಗುಳಿಯೇ ಕಾಣ್ತಿದೆ. ಇದರ ನಡುವೆ ದಾವಣಗೆರೆ, ಕೋಲಾರ, ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದ ಇತರೆ ಜಿಲ್ಲೆಗಳಲ್ಲೂ ಹಾರ್ಟ್ ಅಟ್ಯಾಕ್ಗೆ ಸಾವುಗಳು ಹೆಚ್ಚಾಗ್ತಿವೆ. ಚೀಟಿ ಮಾಡಿಸಲು ನೂರಾರು ಜನರ ಸರತಿ ಸಾಲು, ಚಿಕಿತ್ಸೆ ಪಡೆಯಲು ಗಂಟೆಗಟ್ಟಲೆ ಕಾಯುವಿಕೆ. ಹಾಸನದಲ್ಲಿ ಹೊತ್ತಿಗೊಬ್ಬರು ಹೃದಯಾಘಾತಕ್ಕೆ ಬಲಿಯಾಗ್ತಿದ್ರೆ ಇತ್ತ ಬೆಂಗಳೂರು, ಮೈಸೂರು, ಕಲಬುರಗಿಯಲ್ಲಿರೋ ಜಯದೇವ ಆಸ್ಪತ್ರೆಗಳು ಜನರಿಂದಲೇ ತುಂಬಿ ಹೋಗಿವೆ. ಹಾಸನದ ಎಫೆಕ್ಟ್, ಮೈಸೂರು ಜಯದೇವ ಫುಲ್ ರಶ್. 750ರಿಂದ 1000ಕ್ಕೆ ರೋಗಿಗಳ ಸಂಖ್ಯೆ ಹೆಚ್ಚಳ. ಹಾಸನದಲ್ಲಿರೋ ಸರಣಿ ಹೃದಯಾಘಾತ ಸಾವು ಇಡೀ ಜಿಲ್ಲೆಯ ಜನರನ್ನ ಆತಂಕಗೊಳ್ಳುವಂತೆ ಹಾಗೂ ಅಲರ್ಟ್ ಆಗುವಂತೆ ಮಾಡಿದೆ. ಎದೆನೋವು, ಸುಸ್ತು ಕಾಣಿಸಿಕೊಳ್ತಿದ್ದಂತೆ ಜನ ಆಸ್ಪತ್ರೆ ಕದ ತಡ್ತಿದ್ದಾರೆ. ಮೈಸೂರಿನಲ್ಲಿರೋ ಜಯದೇವ ಆಸ್ಪತ್ರೆಗೆ ನಿತ್ಯ 750 ರೋಗಿಗಳು ಬರ್ತಿದ್ರು. ಈಗ ಆ ಸಂಖ್ಯೆ 1000ಕ್ಕೆ ಏರಿಕೆಯಾಗಿದೆ. ನಾನೀಗ ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿದ್ದೇನೆ. ನೋಡ್ತಾ ಇರ್ಬೋದು, ಇಲ್ಲಿ ಹೊರ ರೋಗಿಗಳ ವಿಭಾಗದಲ್ಲಿ ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಜನರು ಸರತಿ ಸಾಲಿನಲ್ಲಿ ನಿಂತು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಬಂದಿದ್ದಾರೆ. ಅಂದರೆ ಪ್ರಮುಖವಾಗಿ ಮೈಸೂರಿನ ಜಯದೇವ ಆಸ್ಪತ್ರೆ ಏನಿದೆ, ಸಾಕಷ್ಟು ರೋಗಿಗಳು ಪ್ರತಿನಿತ್ಯ ತಮ್ಮ ಹೃದಯ ಸಂಬಂಧಿ ಸಮಸ್ಯೆಗಳನ್ನು ತೋರಿಸಲಿಕ್ಕೆ ಇಲ್ಲಿಗೆ ಬರ್ತಾರೆ. ಅಷ್ಟಕ್ಕೂ ಹೃದಯ ತೊಂದರೆ ಇಲ್ಲದಿದ್ದರೂ ಹಲವರು ಆತಂಕದಿಂದಲೇ ಆಸ್ಪತ್ರೆಗೆ ದೌಡಾಯಿಸಿದ್ದಾರೆ. ಆಸ್ಪತ್ರೆಗೆ ಬರೋ 100 ಜನರ ಪೈಕಿ 20 ಜನರಲ್ಲಿ ಮಾತ್ರ ಸಮಸ್ಯೆ ಕಾಣಿಸಿಕೊಳ್ತಿದೆ. ಹೀಗಾಗಿ ಮೊದಲು ಹತ್ತಿರದ ಆಸ್ಪತ್ರೆಯಲ್ಲೇ ತಪಾಸಣೆ ಮಾಡಿಸಿಕೊಂಡು ಬಳಿಕ ಇಲ್ಲಿಗೆ ಬನ್ನಿ ಅಂತಾರೆ ವೈದ್ಯರು. ಆಪರೇಷನ್ಗೆ ಫಿಟ್ನೆಸ್ ತಗೊಳ್ಳೋದಕ್ಕೂ ಜಯದೇವಕ್ಕೇ ಬರ್ತಾ ಇದ್ದಾರೆ. ಅದು ನಮ್ಮ ಮೇಲೆ ಒತ್ತಡ ತುಂಬ ಜಾಸ್ತಿ ಆಗಿದೆ. ಇದಕ್ಕೆ ಪರಿಹಾರ ಏನಂದರೆ ನಾವು ಪೆರಿಫರಲ್ ಸೆಂಟರ್ಸನ್ನು ನಾವು ಸ್ಟ್ರೆಂಥನ್ ಮಾಡಬೇಕು. ಒಂದು ಸಣ್ಣ ಪುಟ್ಟ ಎದೆನೋವಿಗೆ ನೀವು ತುಂಬ ಗಾಬರಿಯಾಗುವಂಥದ್ದು ಬೇಡ. ಏನಾದರೂ ತೊಂದರೆ ಇದ್ದರೆ ಮನೆ ಹತ್ತಿರ ಇರೋಂಥ ಜನರಲ್ ಡಾಕ್ಟ್ರಿಗೆ, MBBS ಅಥವಾ ಫಿಸಿಷಿಯನ್ಗೆ ನೀವು ತೋರಿಸ್ಕೊಳ್ಳಿ. ಅಲ್ಲೇನಾದರೂ ಸಸ್ಪಿಷನ್ ಇದ್ದಷ್ಟೇ ನೀವು ಈ ಥರ ಸ್ಪೆಷಾಲಿಟಿ ಆಸ್ಪತ್ರೆಗೆ ನೀವು ಬರಬಹುದು. ಅತ್ತ ಕಲಬುರಗಿಯಲ್ಲಿರೋ ಜಯದೇವ ಆಸ್ಪತ್ರೆಯಲ್ಲೂ ರೋಗಿಗಳ ದಂಡೇ ಕಂಡಿತ್ತು. ನಿತ್ಯ ಬರೋ ರೋಗಿಗಳ ಸಂಖ್ಯೆ 700ಕ್ಕೆ ಹೆಚ್ಚಳವಾಗಿದೆ. ಹೃದಯಾಘಾತದ ಬಗ್ಗೆ ಸಾಕಷ್ಟು ಆತಂಕ ಮನೆ ಮಾಡಿರ್ತಕ್ಕಂಥದ್ದು, ಅದರಲ್ಲೂ ಯುವತಿಯರಲ್ಲಿ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ ಕಾಣಿಸ್ಕೊಳ್ಳುತ್ತಿರೋದ್ರಿಂದ ಸಹಜವಾಗಿ ಸಾಕಷ್ಟು ಜನ ಆತಂಕಕ್ಕೊಳಗಾಗಿದ್ದಾರೆ. ಖುದ್ದು ನಾನು ಕೂಡ ಕಲಬುರಗಿ ನಗರದ ಏನು ಜಯದೇವ ಹೃದ್ರೋಗ ಆಸ್ಪತ್ರೆ ಏನಿದೆ, ಹೃದ್ರೋಗ ಆಸ್ಪತ್ರೆಯಲ್ಲೂ ಕೂಡ ಸದ್ಯ ಜನ ಕ್ಯೂ ನಿಂತಿರತಕ್ಕಂಥದ್ದು. ಮೂಳೆ ಸಮಸ್ಯೆ, ಆಸಿಡಿಟಿ ಸಮಸ್ಯೆ ಇದ್ರೂ ಎದೆ ಹಿಡ್ಕೊಂಡು ಬರೋರ ಸಂಖ್ಯೆ ಹೆಚ್ಚಾಗಿದೆ ಅಂತಾರೆ ಕಲಬುರಗಿ ವೈದ್ಯರು. ಸೊ ಆತಂಕ ಪಡೋದು ಬೇಕಿಲ್ಲ, ಚೆಕ್ ಮಾಡ್ಕೊಳ್ಳೋದು ಉತ್ತಮ. ಸೊ ಎಲ್ಲ ಎದೆ ನೋವು ಹಾರ್ಟ್ದಿರೋದಿಲ್ಲ. ಸೊ ಮೂಳೆ ನೋವು ಇರ್ಬೋದು, ಎಸಿಡಿಟಿ ಇರ್ಬೋದು, ಸಿಂಪಲ್ ಎಸಿಡಿಟಿ ಇರ್ಬೋದು, ಆರ್ ಮಸಲ್ ಪೇನ್ ಇರ್ಬೋದು, ಈ ಥರ ಬೇರೆ ಬೇರೆ ಕಾರಣ ಇರುತ್ತೆ. ಅಷ್ಟಕ್ಕೂ ರಾಜ್ಯದ ಇತರೆ ಜಿಲ್ಲೆಗಳಲ್ಲಿ ಹಾರ್ಟ್ ಅಟ್ಯಾಕ್ಗೆ ಎಷ್ಟು ಜನ ಬಲಿಯಾಗಿದ್ದಾರೆ ಅನ್ನೋದನ್ನ ನೋಡಿದ್ರೆ ಹಾಸನ ಜಿಲ್ಲೆಯೊಂದರಲ್ಲೇ ಕಳೆದ ಮೇ 20ರಿಂದ ಅಂದರೆ ಜಸ್ಟ್ 42 ದಿನದಲ್ಲೇ ಹಾರ್ಟ್ ಅಟ್ಯಾಕ್ಗೆ 24 ಜನ ಬಲಿಯಾಗಿದ್ದಾರೆ. ದಾವಣಗೆರೆಯಲ್ಲಿ 3 ತಿಂಗಳಲ್ಲಿ ಬರೋಬ್ಬರಿ 75 ಜನ ಸಾವಿನ ಮನೆ ಸೇರಿದ್ರೆ, ತುಮಕೂರಲ್ಲಿ 6 ತಿಂಗಳಲ್ಲಿ 11 ಜನ ಪ್ರಾಣ ಬಿಟ್ಟಿದ್ದಾರೆ. ಕೋಲಾರದಲ್ಲೂ 6 ತಿಂಗಳಲ್ಲಿ 31 ಜನ ಪ್ರಾಣ ಬಿಟ್ಟಿದ್ರೆ, ಚಿಕ್ಕಮಗಳೂರಿನಲ್ಲಿ 2 ತಿಂಗಳಲ್ಲಿ 13 ಜನ ಹೃದಯಾಘಾತದಿಂದ ಉಸಿರು ಚೆಲ್ಲಿದ್ದಾರೆ. ಹಾಸನ ಮಾತ್ರವಲ್ಲ, ರಾಜ್ಯದ ಜಿಲ್ಲೆಗಳಲ್ಲೂ ಹಾರ್ಟ್ ಅಟ್ಯಾಕ್ನಿಂದ ಆಗ್ತಿರೋ ಸಾವಿನ ಸಂಖ್ಯೆ ಹೆಚ್ಚಾಗ್ತಿದ್ದು, ತಜ್ಞರ ಸಮಿತಿ ವರದಿ ಬಳಿಕವೇ ಹೃದಯಾಘಾತದ ಅಸಲಿ ಕಾರಣ ಬಯಲಾಗಲಿದೆ. ಬ್ಯೂರೋ ರಿಪೋರ್ಟ್, TV9.